Hi friends, welcome to my YouTube channel Kalachakra Star 59. ಭದ್ರಾವತಿಯ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲಿಂದ ನೇರ ಹೊರಟದ್ದು ಕೂಡಲಿ ಶಾರದಾಂಬ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಶೃಂಗೇರಿಯ ದಕ್ಷಿಣಾಮ್ನಾಯ ಶಾರದಾ ಪೀಠದ ಅಧೀನದಲ್ಲಿದೆ. ಶಾರದಾಂಬ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಹೀಗೊಂದು ಐತಿಹ್ಯ ಸ್ಥಳ ಪುರಾಣ ಪ್ರಚಲಿತವಾಗಿದೆ. ಶ್ರೀ ಶಂಕರಾಚಾರ್ಯರು ಧರ್ಮ ಪ್ರಚಾರದ ಉದ್ದೇಶದಿಂದ ದೇಶದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಮಠಗಳನ್ನು ಸ್ಥಾಪಿಸಿದರು. ಅವುಗಳಲ್ಲಿ ಶೃಂಗೇರಿಯ ಶಾರದಾಂಬ ಪೀಠ ಹಾಗೂ ಕೂಡಲಿಯ ಶಾರದಾಂಬ ಪೀಠವೂ ಸೇರಿವೆ. ಈ ಪೀಠಗಳು ದಕ್ಷಿಣಾಮ್ನಾಯ ಪೀಠಗಳೆಂದು ಪ್ರಸಿದ್ಧಿ. ಧರ್ಮ ಪ್ರಚಾರಕ್ಕೆಂದು ದಕ್ಷಿಣದ ಶೃಂಗೇರಿಗೆ ಬಂದ ಆಚಾರ್ಯರು ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿದರು. ಶೃಂಗೇರಿಯಲ್ಲಿ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸುವ ಸಲುವಾಗಿ ಆಚಾರ್ಯರು ಕಾಶ್ಮೀರ ನಿವಾಸಿನಿಯಾದ ಶ್ರೀ ಶಾರದಾಂಬೆಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಪ್ರಾರ್ಥಿಸಿ ಕರೆದುಕೊಂಡು ಹೋಗುತ್ತಿದ್ದರು. ಆಗ ಶಾರದಾಂಬೆಯು ತೇಜಸ್ಸಿನ ರೂಪದಲ್ಲಿ ನಿಮ್ಮನ್ನು ಹಿಂಬಾಲಿಸುವುದಾಗಿಯೂ ಅದರ ಕುರುಹಾಗಿ ತನ್ನ ಗೆಜ್ಜೆಯ ಸಪ್ಪಳ ಕೇಳಿಸುವುದೆಂತಲೂ ಮತ್ತು ಯಾವುದೇ ಕಾರಣಕ್ಕೆ ಹಿಂತಿರುಗಿ ನೋಡಬಾರದೆಂದೂ ಆಚಾರ್ಯರಿಗೆ ಷರತ್ತು ವಿಧಿಸಿದ್ದಳು. ಆದರೆ ತುಂಗಾ ಹಾಗೂ ಭದ್ರಾ ನದಿಗಳು ಸಂಗಮವಾಗುವ ಕೂಡಲಿಗೆ ಬಂದಾಗ ನೀರಿನ ಶಬ್ದದಿಂದಾಗಿ ಹಾಗೂ ಮರಳ ರಾಶಿಯಲ್ಲಿ ಶಂಕರಾಚಾರ್ಯರಿಗೆ ದೇವಿಯ ಗೆಜ್ಜೆಯ ಸಪ್ಪಳ ಕೇಳಿಸಲಿಲ್ಲ. ಆಗ ಅವರು ಹಿಂತಿರುಗಿ ನೋಡಿದರು. ಆಚಾರ್ಯರು ಮಾತಿಗೆ ತಪ್ಪಿದ್ದರಿಂದ ದೇವಿಯು 2 ನದಿಗಳು ಸಂಗಮವಾಗುವ ಕೂಡಲಿಯಲ್ಲಿಯೇ ನೆಲೆಸುವುದಾಗಿ ತಿಳಿಸುತ್ತಾಳಂತೆ. ಆಚಾರ್ಯರು ಪುನಃ ಪ್ರಾರ್ಥಿಸಿದಾಗ ದೇವಿಯು ನವರಾತ್ರಿಯ 10 ದಿನ ಶೃಂಗೇರಿಗೆ ಬರುವುದಾಗಿಯೂ ಉಳಿದ ದಿನಗಳಲ್ಲಿ ಕೂಡಲಿಯಲ್ಲಿಯೇ ನೆಲೆ ನಿಲ್ಲುವುದಾಗಿಯೂ ತಿಳಿಸಿದಳು ಎಂದು ಪ್ರತೀತಿ. ಶ್ರೀ ಶಂಕರಾಚಾರ್ಯರು ಹೀಗೆಂದು ಪ್ರಾರ್ಥಿಸಿದರಂತೆ. ಕಟಾಕ್ಷೇ ದಯಾರ್ದಾಂ ಕರೇ ಜ್ಞಾನ ಮುದ್ರಾಂ ಕಲಾಭಿರ್ವಿನಿದ್ರಾಂ ಕಲಾಪೈ ಸುಭದ್ರಾಂ ಪುರಸ್ತ್ರೀಂ ವಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೇ ಶಾರದಾಂಬಾಮಜಸ್ರಂ ಮದಂಬಾಂ. ಅರ್ಥಾತ್ ದಯೆಯಿಂದ ಕಣ್ತುಂಬಿದ ಜ್ಞಾನಮುದ್ರೆ ಧರಿಸಿದ ಕಲಾಪೂರ್ಣಳಾದ ಅಲಂಕಾರಾನ್ವಿತಳಾದ ಜ್ಞಾನಮಯಿಯಾದ ತುಂಗಭದ್ರೆಯನ್ನು ತನ್ನ ಎದುರಿಗೆ ಹೊಂದಿದವಳಾದ ನನ್ನ ತಾಯಿಯಾದ ಶಾರದೆಯನ್ನು ಎಡೆಬಿಡದೆ ಭಜಿಸುತ್ತೇನೆ. ಅಂತೆಯೇ ಜಿತ್ವಾಚಾರ್ಯ ಸದಾರಂ ಯತಿಜನಮತನೋತ್ ಮಂಡನಾಖ್ಯಂ ಸುರೇಶಂ ಭಾರತ್ಯಾಶ್ಚೋಭಯಾದೇ ಶ್ರುತವಚ ವಸತೆ ದಕ್ಷಿಣಾಮ್ನಾಯ ಪೀಠೆ ಬಧ್ನನ್ಯಾನಂ ಸುದೌರ್ಗಾದನುಗತಿಂ ಔವೃಣ್ಣೋತ್ಸಾ ಪರಾವೃತ್ತದರ್ಶಂ ದೈವಾದೃಷ್ಟ ತತಸ್ಥಾವಧಿ ತಟಮಿಹಯ ಶಾರದಾಂಬಾನುಮಸ್ತಾಂ. ಅರ್ಥಾತ್ ಉಭಯ ಭಾರತೀ ದೇವಿಯನ್ನು ಹಾಗೂ ಮಂಡನ ಮಿಶ್ರರನ್ನು ಸೋಲಿಸಿದ ಮೇಲೆ ಮಂಡನ ಮಿಶ್ರರಿಗೆ ಸನ್ಯಾಸ ನೀಡಿ ಸುರೇಶ್ವರರೆಂದು ಶಂಕರರು ಕರೆದರು. ದೇವಿಯು ತನ್ನ ಲೋಕಕ್ಕೆ ಹಿಂತಿರುಗದಂತೆ ಮನವೊಲಿಸಿ ದಕ್ಷಿಣಾಮ್ನಾಯ ಪೀಠಸ್ಥಿತಳಾಗುವಂತೆ ಬೇಡಿ ವರವನ್ನು ಪಡೆದನು. ನೀನು ಹಿಂತಿರುಗಿ ನೋಡಿದೆಡೆ ನಾನು ನಿಂತು ಬಿಡುವೆ ಎಂದು ತಾಯಿಯು ಹೇಳಿ ನಿಯಮ ಮಾಡಿದಳು. ಕೂಡಲಿಯ ಬಳಿ ದೇವಿಯ ಕಾಲ್ಗೆಜ್ಜೆ ಶಬ್ದ ಕೇಳದೆ ಹಿಂತಿರುಗಿ ನೋಡಿದಾಗ ಯಾವ ಶಾರದಾಂಬೆಯು ತಟದಲ್ಲಿ ನಿಂತಳೋ ಆಕೆಗೆ ನಮನ. ತುಂಗಾ ಹಾಗೂ ಭದ್ರಾ ನದಿಗಳು ಸಂಗಮವಾಗುವ ಪಾವನ ಕ್ಷೇತ್ರ ಕೂಡಲಿ. ಶಿವಮೊಗ್ಗದಿಂದ ಚನ್ನಗಿರಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ 13ರಲ್ಲಿ ಹೊಳೆಹೊನ್ನೂರಿನಿಂದ ಸ್ವಲ್ಪ ಹಿಂದೆ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ಸಾಗಿದರೆ ಕೂಡಲಿ ಸಿಗುತ್ತದೆ. ಶ್ರೀ ಶಾರದಾಂಬ ದೇವಸ್ಥಾನ ಒಂದು ಚಿಕ್ಕ ಗುಡಿಯಾಗಿದ್ದು ಶಾರದಾ ದೇವಿ ನಿಂತ ಭಂಗಿಯಲ್ಲಿರುವ ವಿಗ್ರಹವಿರುವುದು ಇಲ್ಲಿನ ವಿಶೇಷ.
ಶಾರದಾಂಬ ದೇವಸ್ಥಾನದ ಪಕ್ಕದಲ್ಲಿಯೇ ಹೊಯ್ಸಳ ವಾಸ್ತುಶಿಲ್ಪದ ಶ್ರೀ ರಾಮೇಶ್ವರ ದೇವಸ್ಥಾನವಿದೆ. ದೇವಸ್ಥಾನದ ಒಳಗೆ ಸುಂದರ ಕೆತ್ತನೆಯಿರುವ ಹೊಯ್ಸಳ ವಾಸ್ತುಶಿಲ್ಪದ ಕಂಬಗಳಿವೆ. ಗರ್ಭಗುಡಿಯಲ್ಲಿ ರಾಮೇಶ್ವರ ಲಿಂಗ ಹಾಗೂ ಅದರ ಮುಂದೆ ಸುಂದರ ನಂದಿಯ ವಿಗ್ರಹವಿದೆ. ಈ ದೇವಸ್ಥಾನದ ಹೊರಾಂಗಣದಲ್ಲಿ ಅನೇಕ ಪುರಾತನ ವಿಗ್ರಹಗಳು, ಮಾಸ್ತಿಕಲ್ಲು, ವೀರಗಲ್ಲುಗಳು ಕಾಣಸಿಗುತ್ತವೆ. ಇದು ತುಂಗ ಹಾಗೂ ಭದ್ರಾ ನದಿಗಳು ಸಂಗಮವಾಗುವ ಜಾಗ. ನದಿಗಳು ಸಂಗಮವಾಗುವ ಸ್ಥಳಗಳು ಪವಿತ್ರ ಎಂಬುದು ಆಸ್ತಿಕ ಬಂಧುಗಳ ನಂಬಿಕೆ. ಇಲ್ಲಿ ಗತಿಸಿದ ಹಿರಿಯರಿಗೆ ಅಪರಕ್ರಿಯೆಗಳು, ಪಿಂಡ ಪ್ರದಾನವು ನಡೆಯುತ್ತದೆ. ನಾವು ಇಲ್ಲಿಗೆ ಹೋದಂದು ಮಕರ ಸಂಕ್ರಾಂತಿ ಹಬ್ಬವಾಗಿದ್ದುದರಿಂದ ಹೆಚ್ಚಿನ ಜನಜಂಗುಳಿ ಇತ್ತು. ಜನರು ನದಿ ನೀರಲ್ಲಿ ಮುಳುಗು ಹಾಕುವುದು, ಕಟ್ಟೆಯ ಮೇಲಿಂದ ಪೊಲೀಸರು ಧ್ವನಿವರ್ಧಕದಲ್ಲಿ ಜಾಗ್ರತೆ, ನದಿ ಆಳವಾಗಿದೆ, ಮುಂದೆ ಮುಂದೆ ಹೋಗಬೇಡಿ ಎಂದು ಎಚ್ಚರಿಸುವುದು ಒಟ್ಟೊಟ್ಟಿಗೆ ನಡೆದಿತ್ತು. ನೈರ್ಮಲ್ಯದ ಕೊರತೆಯು ಕಣ್ಣಿಗೆ ಕಂಡದ್ದರಿಂದ ನಾನು ಮೆಟ್ಟಲ ಮೇಲಿಂದಲೇ ಈ ದೃಶ್ಯವನ್ನು ನೋಡಿ ತೃಪ್ತಿಪಟ್ಟುಕೊಂಡೆ. ವಿಶೇಷವೆಂದರೆ ನದಿಗೆ ಸಾಗುವ ದಾರಿಯುದ್ದಕ್ಕೂ ಪರಿಸರ ಸ್ನೇಹಿ ಘೋಷಣಾ ಪತ್ರಗಳು ರಾರಾಜಿಸುತ್ತಿದ್ದವು. ಜನರು ತಮ್ಮ ಪಾಡಿಗೆ ತಾವಿದ್ದರು ಅಷ್ಟೆ.